ಇನ್ನು ಯಾದಗಿರಿಯಲ್ಲಿ ಲವ್ ಮಾಡಿದ ಹುಡುಗಿಯ ನವರಂಗಿ ಆಟದಿಂದಾಗಿ ಯುವಕ ಪರದಾಡಿಬಿಟ್ಟಿದ್ದಾನೆ. ಯುವತಿಯ ಲವ್ವಿ ಡವ್ವಿ ಆಟ ತಿಳಿದು ಯುವಕ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾದಗಿರಿ ಜಿಲ್ಲೆ ವಡಿಗೇರ ತಾಲೂಕಿನ ತಡಿಬಿಡಿ ಗ್ರಾಮದಲ್ಲಾಗಿರುವಂಥ ಘಟನೆ ಇದು. ಶಿವಪ್ರಸಾದ್ ಮತ್ತು ಭಾಗ್ಯಶ್ರೀ ಅಂತ ಲವ್ ಬರ್ಡ್ಸ್ಗಳ ಹೆಸರು. ಭಾಗ್ಯಶ್ರೀ ಮತ್ತೊಬ್ಬನ ಜೊತೆಗೂ ಕೂಡ ಅಫೇರ್ ಇಟ್ಕೊಂಡಿದ್ದು ಶಿವಪ್ರಸಾದ್ಗೆ ಗೊತ್ತಾಗೋಗಿದೆ. ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಕ್ಕೆ ಯುವತಿ ಭಾಗ್ಯಶ್ರೀ ಸೇಡಿನ ಕಿಚ್ಚನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ರಾಜಿ ಸಂಧಾನ ಮಾಡಿಕೊಂಡ್ರೂ ಕೂಡ ಯುವತಿಯ ಟಾರ್ಚರ್ಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಆತ. ಶಿವಪ್ರಸಾದ್ ಜೊತೆಗಿನ ಫೋಟೋ ಇಟ್ಕೊಂಡು ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳಂತೆ. ಹುಡುಗನ ಮದುವೆಗೆ ವಿಲನ್ ಆಗಿ ಕಾಡ್ತಾ ಇದ್ದಾರೆ ಯುವತಿ ಭಾಗ್ಯಶ್ರೀ. ಯಾದಗಿರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರೇಪ್ ಕೇಸ್ ಕೂಡ ದಾಖಲು ಮಾಡಿದಾಳಂತೆ ಆಕೆ. ಆರೋಪ ಪ್ರತ್ಯಾರೋಪ ಪರಸ್ಪರ ದೂರು ದಾಖಲಿಸಿದೆ ಈ ಜೋಡಿ. ಸೈಬರ್ ಕ್ರೈಮ್ ಠಾಣೆಗೆ ಈಗ ಯುವಕ ಶಿವಪ್ರಸಾದ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಈ ಲವ್ ಬರ್ಡ್ಸ್ ಬಹಳ ಹಚ್ಕೊಂಡಿದ್ರು, ಲವ್ ಮಾಡಿದ್ರಂತೆ. ಅದಾದಮೇಲೆ ಭಾಗ್ಯಶ್ರೀ ಅಂದರೆ ತಾನು ಲವ್ ಮಾಡ್ತಿರುವಂಥ ಯುವತಿ ಮತ್ತೊಬ್ಬನನ್ನು ಪ್ರೀತಿ ಮಾಡ್ತಿದ್ದಾಳೆ, ಅವನೊಂದಿಗೂ ಕೂಡ ಅಫೇರ್ ಇಟ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿ ಲವ್ ಬ್ರೇಕಪ್ ಮಾಡ್ಕೊತಾನೆ ಈ ಶಿವಪ್ರಸಾದ್. ಅದಾದಮೇಲೆ ಬೇರೆ ಮದುವೆ ಆಗೋದಕ್ಕೆ ಅವನು ಮುಂದಾಗ್ತಾನೆ. ಆದರೆ ಯುವತಿ ಭಾಗ್ಯಶ್ರೀ ಅದಕ್ಕೆ ಬಿಡೋದಿಲ್ಲ. ಪದೇ 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 ಕಿರುಕುಳ ಕೊಡ್ತಾ ಇರ್ತಾಳಂತೆ ಶಿವಪ್ರಸಾದ್ಗೆ. ನೀನು ಬೇರೆ ಹುಡುಗಿನ ಮದುವೆ ಆಗಂಗಿಲ್ಲ, ಹಾಗೆ ಹೀಗೆ ಅಂತಂತಂದ್ಬಿಟ್ಟು ಹೇಳ್ತಾ ಇರ್ತಾಳಂತೆ. ಅದಕ್ಕೆ ಈತ ಜಾಸ್ತಿ ತಲೆ ಕೆಡಿಸ್ಕೊಳ್ದೇ ಇದ್ದಾಗ ಶಿವಪ್ರಸಾದ್ ಜೊತೆಗಿನ ಫೋಟೋ ಇಟ್ಕೊಂಡು ಹಣಕ್ಕೇನೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲಂತೆ. ಈ ಸ್ಟೋರಿಯ ಇನ್ಡೆಪ್ತ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಹೇಗಾಗ್ತಾ ಇತ್ತಂತೆ ಈ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದು ಅಂತಂತ? ಅಂದರೆ ಅವರಿಬ್ಬರ ನಡುವಿನ ಖಾಸಗಿ ಫೋಟೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದ, ಜೊತೆಗೆ ಹುಡುಗ ಏನಕ್ಕೆ ಬ್ರೇಕಪ್ ಮಾಡ್ಕೊಂಡಿದ್ದು ಸ್ಟೋರಿ ಅಂತ? ಎಸ್ ಶರತ್, ಲವ್ ಮಾಡಿದ ಹುಡುಗನಿಗೆ ಮದುವೆ ಆಗುವಂತೆ ಹುಡುಗಿ ಈಗ ರೇಪ್ ಕೇಸ್ ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಹುಡುಗಿ ಮತ್ತೆ ಶಿವಪ್ರಸಾದ್ ಅನ್ನೋ ಹುಡುಗ ಮತ್ತೆ ಏನಂದ್ರೆ ಹುಡುಗಿ ಭಾಗ್ಯಶ್ರೀ ಇಬ್ರು ಒಬ್ರನ್ನೊಬ್ರು ಏನಂದ್ರೆ ಪ್ರೀತಿಸಿ ಮದುವೆ ಆಗ್ಬೇಕು ಅನ್ಕೊಂಡಿರ್ತಾರೆ. ಆಗ ಒಬ್ಬ ಹುಡುಗ ಏನಂದ್ರೆ ಮತ್ತೊಬ್ಬನ ಹುಡುಗನ ಜೊತೆಗೆ ಈಗ ಭಾಗ್ಯಶ್ರೀ ಜೊತೆಗೆ ದೈಹಿಕ ಸಂಪರ್ಕ ಮತ್ತು ಅನೈತಿಕ ಸಂಬಂಧ ಇಟ್ಕೊಂಡಿರ್ತ ಕಾರಣದಿಂದಾಗಿ ಏನಂದ್ರೆ ಈ ಒಂದು ಫೋಟೋಗಳು ವೈರಲ್ ಆಗ್ತವೆ. ವೈರಲ್ ಆದಂತ ಸಂದರ್ಭದಲ್ಲಿ ಆ ಹುಡುಗ ಈಗಾಗ್ಲೇ ನಾನು ನಿನ್ನನ್ನು ಮದುವೆ ಆಗಲ್ಲ, ಯಾಕಂದ್ರೆ ನೀನು ಬೇರೆ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಯಾ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಬ್ರೇಕಪ್ ಆಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತಡಿಬಿಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಭಾಗ್ಯಶ್ರೀ ಕೂಡ ಏನಂದ್ರೆ ಕೇಸ್ ಕೂಡ ಕೊಟ್ಟಿದ್ದಾಳೆ. ಮಹಿಳಾ ಠಾಣೆಯಲ್ಲಿ ನನ್ನ ರೇಪ್ ಮಾಡಿದ್ದಾನೆ ಅಂತ ಕೂಡ ಕೇಸ್ ಕೊಟ್ಟಿದ್ದಾಳೆ. ಈಗಾಗಲೇ ಈ ಹುಡುಗ ಈಗ ರೇಪ್ ಕೇಸ್ ಆದ ಕಾರಣ ಏನಂದ್ರೆ ಎಲ್ಲೋ ಒಂದ್ ಕಡೆ ಅಜ್ಞಾತ ಸ್ಥಳದಲ್ಲಿ ಕುಳಿತಿರ್ತಕ್ಕಂಥದ್ದು. ಯಾಕಂದ್ರೆ ನನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಆತ ಬೇರೆ ಕಡೆಗೆ ಹೋಗಿದ್ದಾನೆ. ಅದ್ರ ಜೊತೆಗೆ ಏನಂದ್ರೆ ಈ ಭಾಗ್ಯಶ್ರೀ ಇನ್ನಿಲ್ಲದ ಸಂಕಷ್ಟವನ್ನ ಆ ಕುಟುಂಬಕ್ಕೆ ಕೊಡ್ತಾ ಇದ್ದಾಳೆ. ಯಾಕಂದ್ರೆ ನಿಮ್ ಮಗ ನನ್ಗೆ ರೇಪ್ ಮಾಡಿದ್ದಾನೆ, ಆತನ ಜೊತೆಗೆ ನಾನು ಸುತ್ತಾಡಿದ್ದೀನಿ, ಈಗೆಲ್ಲ ಆತನಿಗೆ ಟಾರ್ಚರ್ ಅನ್ನು ಕೊಡ್ತಾ ಇದ್ದಾಳೆ ಅಂತ ಕೂಡ ಕುಟುಂಬಸ್ಥರು ಅದನ್ನು ಕೂಡ ತೋಡ್ಕೊಡ್ತಾ ಇದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.